ನಿಮ್ಮ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. 25 ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಾಗುತ್ತೆ ನಿಮ್ಗೆ ಕೊಟ್ರೆ ಒಂದ್ ವೇಳೆ? ಈಗ ನಾವಾಗ್ಲೇ ಸರ್ವಾನುಮತದಿಂದ ನನ್ನ ಮಂಡ್ಯ ಜಿಲ್ಲೆ ಎಲ್ಲ ನಾಯಕರು ಸೇರಿ ಕುಮಾರಣ್ಣ ಅವರು ಇಲ್ಲ ನಿಖಿಲ್ ಅಣ್ಣವ್ರು ಬರಬೇಕು ಅಂತೇಳಿ ತೀರ್ಮಾನ ಮಾಡಾಗಿದೆ. ಕುಮಾರಣ್ಣ ಅವರು 25ನೇ ತಾರೀಕು ಎಲ್ಲವನ್ನ ತಿಳ್ಕೊಂಡು ನಾನು ಅನೌನ್ಸ್ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದರಂತೆ ಎಲ್ಲ ಸುಲಲಿತವಾಗಿ ಆಗತ್ತೆ. ಸರ್, ಒಂದ್ ವೇಳೆ ಕುಮಾರಸ್ವಾಮಿ ಅವರು ಪುಟ್ಟರಾಜ್ ಅವರು ನೀವೇ ನಿಂತ್ಕೊಳ್ಳಿ ಅಂತಂದ್ರೆ ರೆಡಿ? ಈಗ ಬಹುತೇಕ ನಮ್ಮಲ್ಲಿ ಬಹಳ ಜನ ಸಮರ್ಥರಿದ್ದೀವಿ. ಅಂತ ಪರಿಸ್ಥಿತಿ ಬಂದಾಗ ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವೆಲ್ಲ ಭದ್ರ ನಡ್ಕತ್ತೀವಿ. ಪುಟ್ಟರಾಜ್ ಅವರು ಮೆಂಟಲಿ ರೆಡಿ ಇದ್ದಾರೆ ಚುನಾವಣೆಗೆ. ನಮ್ಮ ಪಕ್ಷ ಏನ್ ಯಾವತ್ತು ಕಟ್ಟಾಳು, ನಾವು ಪಕ್ಷದ ಕಟ್ಟಾಳು. ಪಕ್ಷ ಯಾವ ಜವಾಬ್ದಾರಿ ಕೊಟ್ಟರು ಮಾಡ್ಕೊಂಡ್ ಬಂದಿದ್ದೀವಿ. ನಮ್ಮಲ್ಲಿ ನಾನು ಮೊದಲೇ ಹೇಳಿದಾಗೆ ಬಹಳ ಜನ ನಾವು ಸಮರ್ಥರಿದ್ದೀವಿ. ಏನೇ ಪಕ್ಷ ತೀರ್ಮಾನ ಮಾಡಿದ್ರು ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ತೀವಿ. ಅಂದ್ರೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ದೊಡ್ಡ ಬಿಲ್ಡರ್ ಬೇಜಾನ್ ಬಿಟ್ಕೊಂಡಿದೆ. ಅದಕ್ಕೆ ನಮ್ಮಪ್ಪನು 1952ರಲ್ಲೇ ಬಹಳ ದೊಡ್ಡ ಗುತ್ತಿಗೆದಾರರು, ವ್ಯವಹಾರಸ್ಥರು. ನಮ್ಮ ಜಿಲ್ಲೆ ಜನ ದುಡ್ಡಿಗೆ ಬೆಲೆ ಕೊಡೋದಿಲ್ಲ ಅಂತಕ್ಕಂಥದನ್ನ ಹಲವಾರು ಸಂದರ್ಭದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಚುನಾವಣೆಯಲ್ಲಿ ತೋರಿಸ್ತಾರೆ. ಜನ ಪುಟ್ಟರಾಜ್ ಅವರು ನಿಂತ್ಕೊಂಡ್ರೆ ಸುಲಭವಾಗಿ ಗೆಲ್ತಾರೆ ಅನ್ನುವಂತ ಚರ್ಚೆಗಳು ಮಂಡ್ಯದಲ್ಲಿ ಆಗ್ತಿದೆ. ಈಗ ಬಹುತೇಕ ನಮ್ಮಲ್ಲಿ ಯಾರು ನಿಂತರೂ ಗೆಲ್ಲುವಂತ ಒಂದು ವಾತಾವರಣ ಸೃಷ್ಟಿ ಇದೆ. ಕುಮಾರಣ್ಣವರು ನಿಖಿಲ್ ಅಣ್ಣವರು ಬಂದ್ರು ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಿ ಅವರಿಗೆ ನಮ್ಮ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಏನಿಲ್ಲ ಋಣ ತೀರಿಸಬೇಕು ಅಂತಕ್ಕಂಥದ್ದು ನಮ್ಮ ಜಿಲ್ಲೆಯ ಅಭಿಪ್ರಾಯ ಆಗಿದೆ. ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ, ದಯಮಾಡಿ ನಮ್ಮ ಮಾತಿಗೆ ಬೆಲೆ ಕೊಡಬೇಕು ಅಂತ ಕುಮಾರಣ್ಣ ವಿನಂತಿ ಮಾಡಿದ್ದಾರೆ. ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ನಾವೀಗಾಗಲೇ ಮೊದಲೇ ಹೇಳಿದಾಗೆ ಬಹಳ ಜನ ಸಮರ್ಥರಿದ್ದೀವಿ. ಪಕ್ಷ ಏನ್ ಹೇಳಿದ್ರು ನಾವು ಕೇಳ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.